ಯಾವುದೇ ಚರ್ಚೆ ಬಂದಾಗ ಆ ಮುಖ್ಯಮಂತ್ರಿಗಳು ಹೌದು ನನ್ನನ್ನ ಬದಲಾಯಿಸ್ತಾರೆ ಅಂತ ಯಾವ ಮುಖ್ಯಮಂತ್ರಿಗಳು ಹೇಳೋದಿಲ್ಲ. ಎರಡನೇದಾಗಿ ಸಮರ್ಥ ನಾವು ಮುಖ್ಯಮಂತ್ರಿ ಅಬ್ದುಲ್ ಕೇಳ್ಕೊಳ್ಳಿ, ಅವ್ರು ಹೇಳ್ತಾ ಇರೋ ಉದ್ದೇಶ ಏನಂತಂದ್ರೆ ನೀವು ಜನರು ಅಬ್ಸಲ್ಯೂಟ್ ಮೆಜಾರಿಟಿ ನಿಮಗೆ ಕೊಟ್ರು, ಯಾರು ಸಿಎಂ ಆಗ್ಬೇಕು ಅನ್ನೋದನ್ನ ನಿರ್ಧಾರ ಮಾಡೋದಕ್ಕೆ ಎಷ್ಟು ದಿನ ನೀವು ದೆಹಲಿಯಲ್ಲಿ ಕೂತ್ಕೊಂಡ್ರಿ, ಗೊಂದಲದಲ್ಲೇ ಅಧಿಕಾರಕ್ಕೆ ಬಂದ್ರಿ, ಗೊಂದಲದಲ್ಲೇ ನಿಮ್ಮ ಅಧಿಕಾರ ಹೋಗ್ತಾ ಇದೆ, ಪ್ರತಿನಿತ್ಯ ಒಬ್ಬೊಬ್ಬರು ಒಂದೊಂದು ರೀತಿಯ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಈ ಮಧ್ಯೆ ಅಭಿವೃದ್ಧಿ ಅನ್ನೋದು ಮರೀಚಿಕೆ ಆಗ್ತಿದೆ ಅನ್ನುವಂಥದ್ದು ಅವ್ರ ನೇರ ಆರೋಪ ನಿಮ್ಮ ಮೇಲೆ. ಅದನ್ನೇ ನಾನು ಹೇಳ್ತಾ ಇರೋದು, ನಮ್ಮಲ್ಲಿ ಗೊಂದಲ ಇದೆ ಅಂತ ಅವ್ರು ಹೇಳೋದೇ ಆದ್ರೆ, ನಮ್ಮ ಹತ್ರ ಗೊಂದಲ ಇದೆ ಅಂತ ನೀವೇ ಹೇಳೋದಾದ್ರೆ ನಾನು ಮಾಧ್ಯಮದವರು ಮಾತಾಡಿದಾಗ ಒಂದ್ ನಿಮಿಷ ಗೊಂದಲ ಇಲ್ವಾ? ಗೊಂದಲ ಇಲ್ವಾ? ನೀವು 1 ಗಂಟೆ ಮಾತಾಡಿ ಎಲ್ಲ ಅವ್ರ ಪ್ರಶ್ನೆ ನಿಮ್ಮ ಎಂಎಲ್ಎ ಹೇಳಿದ್ದಾರೆ ಗೊಂದಲ ಇದೆ ಅಂತ ಒಪ್ಕೊಳ್ಳಿ. ಯಾರು? ಡಿ ಕೆ ಸುರೇಶ್ ಹೇಳಿದ್ದಾರೆ. ಡಿ ಕೆ ಸುರೇಶ್ ನಿಧಾನವಾಗಿ ಒಂದು ನಿಮಿಷ, ನಿಧಾನವಾಗಿ ಆದ್ರೂ ಪರವಾಗಿಲ್ಲ, ಮುಖ್ಯಮಂತ್ರಿಗಳು ಕೊಟ್ಟ ಮಾತನ್ನ ಉಳಿಸ್ಕೊಳ್ತಾರೆ ಅಂತ ಡಿ ಕೆ ಸುರೇಶ್ ಹೇಳಿದ್ದಾರೆ. ಕಾಂಗ್ರೆಸ್ ವಕ್ತಾರರಾಗಿ ನಿಮ್ಮ ಅರಿವಿಗೆ ಅದು ಇದೆ ಅಂತ ನಾನು ಅನ್ಕೋತೀನಿ. ಶಿವಗಂಗಾ ಬಸವರಾಜ್ ಏನ್ ಹೇಳಿದ್ದಾರೆ, ಇಕ್ಬಾಲ್ ಹುಸೇನ್ ಏನ್ ಹೇಳಿದ್ದಾರೆ, ಸ್ವತಃ ಡಿ ಕೆ ಶಿವಕುಮಾರ್ ಏನ್ ಹೇಳಿದ್ದಾರೆ, ಸಿದ್ದರಾಮಯ್ಯ ಏನ್ ಹೇಳಿದ್ದಾರೆ, ಇದೆಲ್ಲವನ್ನ ನೆನಪು ಮಾಡಿಕೊಂಡು ಗೊಂದಲ ಇದೆಯಾ ಇಲ್ವಾ? ನಮಗೆ ಶಿವಗಂಗಾ ಅವ್ರು ಏನ್ ಹೇಳಿದ್ರು, ಇಕ್ಬಾಲ್ ಹುಸೇನ್ ಏನ್ ಹೇಳಿದ್ರು, ಯತೀಂದ್ರ ಸಿದ್ದರಾಮಯ್ಯನವ್ರು ಹೇಳೋದು ಮ್ಯಾಟರ್ ಆಗತ್ತಾ? ಸಿಎಂ ಸಿದ್ದರಾಮಯ್ಯನವರು ಏನ್ ಮಾತಾಡ್ತಾರೆ, ಡಿಸಿಎಂ ಅವರು ಶಿವಕುಮಾರ್ ಅವರು ಏನ್ ಹೇಳ್ತಾರೆ, ಇದು ಮ್ಯಾಟರ್ ಆಗತ್ತಾ ಅನ್ನೋದು ಮುಖ್ಯ. ಸಿಎಂ ಸಿದ್ದರಾಮಯ್ಯನವರು ಹೇಳ್ತಾ ಇರೋದು ತುಂಬಾ ಸ್ಪಷ್ಟ, ಹೈಕಮಾಂಡ್ ಹೇಳಿದ ನಂತರ ಅದು ಏನ್ ಮಾಡಬೇಕು ಅದು ಮಾಡ್ತೀವಿ, ಹೈಕಮಾಂಡ್ ತೀರ್ಮಾನ ಅಂತಿಮ. ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು, ಅವ್ರನ್ನ ಬಿಟ್ಟು ಅವ್ರು ಇಳಿಬೇಕು ಅನ್ನುವಂತ ಎಲ್ಲಿನೂ ಹೇಳಿಲ್ಲ. ಆರೋಗ್ಯಕರವಾಗಿ ಎಲ್ಲಿನೂ ಒಂದಿಷ್ಟು ಎಳ್ಳಷ್ಟು ವ್ಯತ್ಯಾಸಗಳನ್ನ ಕಾಣಬೇಕು. ಸರ್ಕಾರವನ್ನು ಆಡಳಿತಕ್ಕೆ ಒಂದು ಎಳ್ಳಷ್ಟು ತೊಂದರೆ ಆಗಿರುವಂತದ್ದು. ಇವತ್ತು ಡೆಲ್ಲಿಗೆ ಹೋದ್ರು, ಬಾಳ ದಿವಸ ಬಂದ್ರು, ಬೆಳಿಗ್ಗೆ ಮುಖ್ಯಮಂತ್ರಿ ಮತ್ತೆ ಉಪಮುಖ್ಯಮಂತ್ರಿ ಕೂತ್ಕೊಂಡ್ರು, ಸರ್ಕಾರ ಏನ್ ಕೆಲಸ ಆಗಬೇಕು ಅದ್ರ ಬಗ್ಗೆ ಚರ್ಚೆ ಇದೆ. 11 ಜನರ ಸಾವಾಯ್ತು. ಇಲ್ಲಿಂದಲೇ ಹತ್ತಿರದಲ್ಲಿರುವಂತಹ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ನಿಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿ ಜಗಳದಲ್ಲಿ ಮಧ್ಯದಲ್ಲಿ ದಯವಿಟ್ಟು ನಿಮ್ಮ ಸರ್ಕಾರದ ಬಗ್ಗೆ ಮಾತಾಡಿ. ಹೌದು, ಯಾಕೆ ಹೋಗ್ಬೇಕು? ಏನ್ ಗರ್ವದಿಂದ ಹೇಳ್ತೀರಾ ಇದನ್ನ? ಏನ್ ಗರ್ವದಿಂದ ಹೇಳ್ತೀರಾ? ಸಾರ್ವಜನಿಕರು ಪ್ರಶ್ನೆ ಮಾಡುವ ಅಧಿಕಾರಕ್ಕೆ ಕೇಳಬಹುದು, ಆದ್ರೆ ಯಾವ ನೈತಿಕತೆ ಇಟ್ಕೊಂಡು ಬಿಜೆಪಿ ನಿಮಗೆ ನೈತಿಕತೆ ಇಲ್ಲ ಸರ್ಕಾರ ನಡೆಸೋದಿಕ್ಕೆ. ಜನರು ಕಷ್ಟದಲ್ಲಿರುವಂತಹ ಸಂದರ್ಭದಲ್ಲಿ ಬೆಲೆ ಏರಿಕೆ ಮಾಡ್ತಿರುವಂತಹ ಸಂದರ್ಭದಲ್ಲಿ ನೀವು ಏನು ಅಹಂಕಾರದಿಂದ ಮಾತಾಡ್ತೀರಾ ಸರ್? ಏನು ಅಹಂಕಾರದಿಂದ ಮಾತಾಡ್ತೀರಾ ಸರ್? ಏನು ಅಹಂಕಾರದಿಂದ ಮಾತಾಡ್ತೀರಾ ಸರ್? ರಾಜಕೀಯ ಮದ್ದನ್ನು ಇಷ್ಟೊಂದಲೇ ಏರಿದ್ಯಾ? ಎಷ್ಟು ಅಹಂಕಾರದಿಂದ ಮಾತಾಡ್ತೀರಾ? ಪ್ರತಿಪಕ್ಷ ನಾವು ನಿಮ್ಮನ್ನ ಜನನ ನಿಮ್ಮನ್ನ ಇಳಿಸ್ತಾರೆ. ಇಲ್ಲ ಹೋಗಬಾರ್ದು. ಇಂತಹ ಸಮಯದಲ್ಲಿ ಜನರ ಮೇಲೆ ಬೆಲೆ ಏರಿಕೆ ಮಾಡಬೇಕಾದ ನಿಮ್ ಸರ್ಕಾರ ಮಾಡುವಂತದ್ದು. ಡಿ ಕೆ ಶಿವಕುಮಾರ್ ಅವರು PhD ಮಾಡಿರೋದ್ರಲ್ಲಿ, ಡಿ ಕೆ ಶಿವಕುಮಾರ್ ಅವರು PhD ಮಾಡಿರೋದ್ರಲ್ಲಿ ನೀವು ಜನರಿಗೆ ಏನ್ ಮಾಡಿಲ್ಲ. ನಿಮ್ಮ ಕ್ಯಾಬಿನೆಟ್ ರ್ಯಾಂಕ್ ಇನ್ಕ್ರೀಸ್ ಮಾಡಿದೀರಾ, ನಿಮ್ಮ ಎಂಎಲ್ಎಸ್ ಜಾಸ್ತಿ ದುಡ್ಡು ಕೊಡ್ತಾ ಇದ್ದೀರಾ, ನಿಮ್ಮ ಗ್ಯಾರಂಟಿ ಅನುಷ್ಠಾನ ಸಮಿತಿಯವ್ರಿಗೆ ದುಡ್ಡು ಕೊಡ್ತಾ ಇದ್ದೀರಾ. ಕಾಂಗ್ರೆಸ್ ಮೋಹನ್ ಭಗವತ್ ಅವರಿಗೆ ಸೆಕ್ಯೂರಿಟಿ ನಿಮ್ಮ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿಗೆ ಎಲ್ಲಿಂದ ಬಂತು ಎಸ್ಪಿಜಿ ಪ್ರೊಟೆಕ್ಷನ್? ಅವರು ಯಾವ ಕಾನ್ಸ್ಟಿಟ್ಯೂಷನ್ ರಾಹುಲ್ ಗಾಂಧಿ ಮನೆ ಖಾಲಿ ಮಾಡಿಸಿದವರು, ರಾಹುಲ್ ಗಾಂಧಿ ಮನೆ ಖಾಲಿ ಮಾಡಿಸಿದವರು, ಮನೆ ಖಾಲಿ ಮಾಡಿಸಿದವರು, ಎರಡು ಬಲಿದಾನ ಇಡೀ ದೇಹ ಚಿಂದಿ ಆಗಿದೆ. ರಾಹುಲ್ ಗಾಂಧಿ ತಂದ ಸೋನಿಯಾ ಗಾಂಧಿ ಎಲ್ಲರೂ ಸ್ಯಾಕ್ರಿಫೈಸ್ ಮಾಡಿರುವಂತದ್ದು ಬರೀ ಗಾಂಧಿ ಪರಿವಾರ ಅಲ್ಲ. ದಯವಿಟ್ಟು ಒಂದು ನಮಗೆ ಹೇಳಿದ್ರೆ 100% ನಿಮಗೆ ಕರ್ನಾಟಕ ಜನತೆಗೆ ಬೆಲೆ ಏರಿಕೆ ಮಾಡಿರುವಂತಹ
ಹೇಳ್ತೀನಿ ದೊಡ್ಡ ಮಾತು ನಿಮಗೆ. ಒಂದು ಸ್ವಲ್ಪ ಬೆವರು ಸಹ ಬಂದಿದೆ ಈ ದೇಶದ ಅಖಂಡತೆಗಾಗಿ, ಈ ದೇಶದ ಸ್ವತಂತ್ರಕ್ಕಾಗಿ ಅಥವಾ ಯಾವುದಕ್ಕಾಗಿ. ಬಿಜೆಪಿ ನೀವು ಆರ್ಎಸ್ಎಸ್ ನಾಯಕರು ಎಸ್ಪಿಜಿಯನ್ನ ರಾಜೀವ್ ಗಾಂಧಿ ಅವರ ಧರ್ಮಪತ್ನಿ ಅವರ ಮಗನಿಗೆ ಈ ಕಾಂಗ್ರೆಸ್ ಇಂದ ಸ್ವತಂತ್ರ ಬಂತ, ರಾಜೀವ್ ಗಾಂಧಿ ಅವರು ಸ್ವತಂತ್ರ ಬಂತ, ಏನ್ ಹೇಳ್ತಾ ಇದ್ದೀರಿ ನೀವು? ನಾನು ಸ್ವತಂತ್ರದ ಬಗ್ಗೆ ಮಾತಾಡ್ತಾ ಇಲ್ಲ. ನಾನು ಎನ್ಟಿಟಿಯನ್ನು ವಿರೋಧಿಸೋದಕ್ಕೋಸ್ಕರ, ಉಗ್ರವಾದವನ್ನು ತಡ್ಕೊಳ್ಳೋದಕ್ಕೋಸ್ಕರ, ಖಲಿಸ್ತಾನಿಗಳನ್ನು ತಡ್ಕೊಳ್ಳಲ್ಲ ಅಂತ ಹೇಳಿದ್ದಕ್ಕೋಸ್ಕರ ಸಮಯ ಕೊಡ್ತೀನಿ ಮತ್ತೆ ಪ್ಲೀಸ್. ಓಕೆ ಒಂದ್ ನಿಮಿಷ ಸಮಯ ಕೊಡ್ತೀನಿ, ಇಬ್ಬರಿಗೂ ಸಮಯ ಕೊಡ್ತೀನಿ, ಇಬ್ಬರಿಗೂ ಸಮಯ ಕೊಡ್ತೀನಿ, ಒಂದ್ ನಿಮಿಷ. ಶಿವಶಂಕರ್ ಅವರು, ಈಗಾಗಲೇ ನಾವು ವಾಸ್ತವದ ವಿಚಾರವಾಗಿ ಮಾತಾಡೋಣ. ನಾನು ಆಗ್ಲೇ ಆರಂಭದಲ್ಲಿ ಹೇಳ್ತಾ ಇದ್ದೆ, ಈಗ ಪಾರ್ಟಿಯ ವಕ್ತಾರರಾಗಿರೋದ್ರಿಂದ ಅವರವರ ಪಾರ್ಟಿಯನ್ನ ವಹಿಸ್ಕೊಂಡು ಮಾತಾಡಬೇಕಾಗುತ್ತೆ, ಅದು ಅವರ ಕೆಲಸ. ಆದ್ರೆ ವಾಸ್ತವದ ವಿಚಾರವಾಗಿ ಇಡೀ ರಾಜ್ಯದ ಜನ ನೋಡ್ತಾ ಇರ್ತಾರೆ. 1000 ದಿನದಲ್ಲಿ ಸಿದ್ದರಾಮಯ್ಯ ಸರ್ಕಾರ ಮಾಡಿದ್ದೇನು, ಮಾಡಬೇಕಾಗಿರೋದೇನು ಅಂತ ಹೇಳಿ ಪತ್ರಕರ್ತರಾಗಿ ನನಗೆ ಮತ್ತೆ ಇದೆ. ಈ ಆರ್ಥಿಕತೆಯ ವಿಚಾರ ಕಾಡುತ್ತೆ, ಅಭಿವೃದ್ಧಿಯ ವಿಚಾರ ಕಾಡುತ್ತೆ, ಮೂಲ ಸೌಕರ್ಯಗಳ ವಿಚಾರ ಕಾಡುತ್ತೆ. ಶಾಲೆಯಲ್ಲಿ ಶಿಕ್ಷಕರಿಲ್ಲ ಅಂತ ಹೇಳಿ ಶಾಲೆಗಳನ್ನು ಮುಚ್ಚುವ ಹಂತಕ್ಕೆ ಈಗ ಹಲವು ರೀತಿಯ ಚರ್ಚೆಗಳು ಆಗ್ತಾ ಇದೆ. ಮತ್ತೊಂದು ಕಡೆ ರೇಷನ್ ಸಿಗ್ತಾ ಇಲ್ಲ ನ್ಯಾಯಬೆಲೆ ಅಂಗಡಿಯಲ್ಲಿ ಅನ್ನೋದ್ರ ಬಗ್ಗೆ ಚರ್ಚೆಗಳು ಆಗ್ತಾ ಇದೆ. ಶಕ್ತಿ ಯೋಜನೆಯ ಬಗ್ಗೆ ಸಾಕಷ್ಟು ಚರ್ಚೆ ಆಗುತ್ತೆ. ವಿದ್ಯಾರ್ಥಿಗಳಿಗೆ ಸಕಾಲದಲ್ಲಿ ಶಾಲೆಗಳಿಗೆ ಕಾಲೇಜುಗಳಿಗೆ ಹೋಗೋದಕ್ಕೆ ಬಸ್ಗಳು ಇಲ್ಲ ಅನ್ನುವಂಥದ್ದು ಚರ್ಚೆ ಆಗುತ್ತೆ. ಎಲ್ಲವನ್ನ ಹೆಂಗ್ ನೋಡ್ತೀರಿ ಸರ್? ನಾನು ಇವಾಗ ಈ ಚರ್ಚೆ 1 ಅವರ್ ಇದೆಯಲ್ಲ, 1 ಗಂಟೆ ಕಾಲ, ಇದು ಬಹಳ ದೊಡ್ಡ ಕಾಲಾವಧಿ ಅಂತ ತಿಳ್ಕೊಂಡಿದ್ದೆ. ಈಗ ಇದು ನೋಡ್ತಾ ಇದ್ರೆ ಈಗ ಹೋಗ್ತಾ ಇರೋ ರೀತಿ, ಅಂದ್ರೆ ಈ ಚರ್ಚೆ ನಡೀತಾ ಇರೋ ರೀತಿ ಇವರಿಬ್ಬರಿಗೇನೆ ಒಂದ್ ದಿನ ಪೂರ್ತಿ ಕೊಡ್ಬೇಕಾಗತ್ತೆ. ಯಾಕೆಂದ್ರೆ ಇದು ಆ ರೀತಿ ನಡೀತಾ ಇದೆ. ಎರಡನೇ ಸೋಜಿಗ ವಿಚಾರ ಏನು ಅಂತಂದ್ರೆ, ಜನಗಳ ದೃಷ್ಟಿಯಲ್ಲಿ ಬಿಜೆಪಿ ಮತ್ತೆ ಕಾಂಗ್ರೆಸ್ ಎರಡೂ ಒಂದೇ. ಈಗ ಬಿಜೆಪಿ ಸರಿಯಾಗಿ ಆಡಳಿತವನ್ನು ಕೊಟ್ಟಿದ್ದಿದ್ರೆ ಅವರು ಇವತ್ತು ಆಡಳಿತವನ್ನು ನಡೆಸ್ತಾ ಇದ್ರು. ಅದಕ್ಕೋಸ್ಕರ ಜನ 2023ರಲ್ಲಿ ಅವರನ್ನ ಸೋಲಿಸಿದ್ರು. ಈಗ ಅವ್ರು ಮಾಡಿದ ತಪ್ಪನ್ನು ಇವರು ಸರಿ ಮಾಡಿದ್ರ ಅಂತಂದ್ರೆ, ಒಂದು ಉದಾಹರಣೆ, 40% ಬಗ್ಗೆ ಪ್ರಸ್ತಾಪ ಆಯ್ತಲ್ಲ. ಈಗ 40%, 40% ಕಾಂಟ್ರಾಕ್ಟರ್ಸ್ಗೆ ಏನು ಕಿಕ್ ಬ್ಯಾಕ್ ಕೊಡಬೇಕು ಅನ್ನೋ ತರದ್ದು ಒಂದೇನು ಪ್ರಚಾರ ಆಯ್ತು, ಅದರಿಂದ ಬಿಜೆಪಿನವರು ಸರ್ಕಾರ ಕಳ್ಕೊಂಡ್ರು. ಆದ್ರೆ ಅದರ ಮೇಲ್ಗಡೆ ಆ ಕ್ಯಾಂಪೇನ್ ಮೇಲೆ ಗೆದ್ದು ಬಂದಂತ ಕಾಂಗ್ರೆಸ್ನವರು ಇವತ್ತು 1000 ದಿನ ಆಡಳಿತ ನಡೆಸದ ಮೇಲೆ ಒಂದು ಸಾರಿ ಹಿಂದಿರುಗಿ ನೋಡಿದ್ರೆ ಆ 40% ಅಟ್ಲೀಸ್ಟ್ ಅದು ಹೋಗ್ಬೇಕಾಗಿತ್ತಲ್ಲ, ಅದು 60% ಅಂತ ಈಗ ಅದೇ ಕಾಂಟ್ರಾಕ್ಟರ್ಗಳು ಹೇಳ್ತಾ ಇದ್ರೆ ಅಂದ್ರೆ ಇದು ಕಾಂಗ್ರೆಸ್ ಸ್ವಲ್ಪ ಯೋಚನೆ ಮಾಡಬೇಕಾದ ಸರ್ಕಾರಕ್ಕಿಂತ ಹೆಚ್ಚಾಗಿದೆ ಈಗ ಅಂತ ಹೇಳ್ತಾರೆ. ಇದು ವಿಪರ್ಯಾಸನ ಅಲ್ವಾ? ಸಿದ್ದರಾಮಯ್ಯ ಅವರು ಈಗ ಹೌದು, ಮಂಜುನಾಥ್ ಅವರು 40%, ಕೆಂಪಣ್ಣ ಅವರು ಸತ್ತೋಗ್ಬಿಟ್ರು, ಅವ್ರು 40% ಅಂತ ಹೇಳಿದಕ್ಕೋಸ್ಕರ ಕಾಂಗ್ರೆಸ್ ಅವರು ಅದನ್ನ ಕ್ಯಾಂಪೇನ್ ಮಾಡಿ ಅದು ಅಧಿಕಾರಕ್ಕೆ ಬಂದ್ರು. ಈಗ ಅಟ್ಲೀಸ್ಟ್ ವಿಪರ್ಯಾಸ, ಅಟ್ಲೀಸ್ಟ್ ಆ ಒಂದು ಪ್ರಾಬ್ಲಮ್ ಆದ್ರೂ ಸಾಲ್ವ್ ಆಗ್ಬೇಕಾಗಿತ್ತಲ್ವಾ? ಅದೇ ಕಾಂಟ್ರಾಕ್ಟರ್ಸ್ ಬಂದು ಇಲ್ಲಿ ನಾವು ಬೆಂಕಿಯಿಂದ ಬಾಣಲೆಗೆ ಬಿದ್ದಂಗಾಯ್ತು ಅಂತ ಹೇಳಿದ್ದು ಒಂದು ರೀತಿಯಲ್ಲಿ ಕಾಂಗ್ರೆಸ್ ಅದಕ್ಕೆ ಉತ್ತರ ಕೊಡಲೇಬೇಕಾಗುತ್ತೆ ಜನಗಳಿಗೆ. ಎರಡನೇದು, ಇದು ಸಾಕಷ್ಟು ವಿಚಾರಗಳಿದೆ, ನಾನು ಒಂದ್ 2-3 ಮಾತ್ರ ಸೆಕ್ಷನ್ಗಳನ್ನು ತಗೊಳ್ತೀನಿ. ಒಂದು ಆರ್ಥಿಕತೆ, ಹಣಕಾಸು ವಿಚಾರ. ಎರಡನೇ ಸಾಲ, ಇದು ಡೆಟ್ ಅಂತ ಹೇಳಿದ್ರಲ್ಲ, ಅದ್ರ ಬಗ್ಗೆ ಒಂದು ರೀತಿಯ ಇದು ಬಿಜೆಪಿ ಅವರು ಏನ್ ಮಾಡಿದ್ದಾರೆ, ಕಾಂಗ್ರೆಸ್ ಅವರು ಏನ್ ಮಾಡಿದ್ದಾರೆ ನಾವು ಅನಲೈಸ್ ಮಾಡಬೇಕಾಗುತ್ತೆ. ಎರಡನೇದು ಬಹಳ ಮುಖ್ಯವಾಗಿ ಒಂದು ನಾವು ಬಿಟ್ಬಿಡ್ತಾ ಇರೋದು ನಾವೇನು